ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೀಕ್ಷಕರೇ, ಎಲ್ಲರೂ ಹೆಂಗದಿರಿ? ಐ ಹೋಪ್ ನೀವೆಲ್ಲ ಆರಾಮದಿರಿ ಅನ್ಕೊತೀನಿ. ನಾವು ಆರಾಮದೀವಿ ನೋಡ್ರಿ. ನಾನು ಕೇರಳ ಬಂದೆ. ಕೇರಳ ಬಂದಮೇಲೆ ಮಕ್ಕಳು ಸಾಲಿ ಸ್ಟಾರ್ಟ್ ಆಗತೈತಿ. ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಅವ್ರ ಸಾಲಿಯೊಳಗೆ ವಿದ್ಯಾಗೋಪಾಲ ಪೂಜೆ ಅಂಥೇಳಿ ಮಾಡಿ ಹೊಸ ವರ್ಷವನ್ನು ಸ್ಟಾರ್ಟ್ ಮಾಡ್ತಾರೆ, ಅಧ್ಯಯನ ವರ್ಷವನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ನಿನ್ನೆ ಆ ಪೂಜೆ ಇತ್ತು. ನಿನ್ನೆ ನಾವು ಅಟೆಂಡ್ ಆಗಿದ್ವಿ. ಅದರ ವಿಡಿಯೋನ ನಿಮ್ಮ ಜೊತೆ ನಾನೀಗ ಶೇರ್ ಮಾಡ್ಕೊತೀನಿ. ಭಯಂಕರ ಮಳೆ ಐತ್ರಿ. ಇಲ್ಲೇ ಮಳೆಗಾಲ ಸ್ಟಾರ್ಟ್ ಆಗಿಲ್ಲ, ಇನ್ನು ಜೂನ್ 2ನೇ ತಾರೀಕು ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಅದ್ರ ಮೊದಲು ಮಳೆ ಭಯಂಕರ ಅಂದ್ರೆ ಭಯಂಕರ ಮಳೆ ರೀ. ಒಂದು ವಾರ ಮೇಲೆ ಆಯ್ತು ಭಯಂಕರ ಮಳೆ ಇತ್ತು. ಹಾಗಾಗಿ ಈ ಸಲ ಸ್ಟೂಡೆಂಟ್ಸ್ ಅಷ್ಟು ಈ ಪೂಜೆ ಒಳಗೆ ಪಾರ್ಟಿಸಿಪೇಟ್ ಮಾಡಿಲ್ಲ ರೀ. ಹೋದ ವರ್ಷ ಅಂತೂ ಇದೆಲ್ಲ ಹಾಲ್ ಐತಿಲ್ಲ, ನೋಡತ್ತಿರಲ್ಲ, ಇದೆಲ್ಲ ಫುಲ್ ಆಗಿತ್ತು. ಈ ವರ್ಷ ಈ ಮಳೆ ಸಂಬಂಧ ಅಷ್ಟು ಸ್ಟೂಡೆಂಟ್ಸ್ ಬಂದಿದ್ದಿಲ್ಲ ನೋಡ್ರಿ. ತಳಗೆಲ್ಲ ನೀರು ಐತಿ, ಹಸಿ ಹಸಿ ಎಲ್ಲ ಇತ್ತು. ಅಂಥದ್ರೊಳಗೆ ಇದು ಮಾಡಿದ್ರ ಜಾಗ ಇಲ್ಲ. ಹಾಗಾಗಿ ಮಕ್ಕಳೆಲ್ಲ ಅದರೊಳಗೆ ಒಣಗಿದ್ದ ಜಾಗ ನೋಡಿ ಕುಂತಿದ್ರು. ಈ ಮಳೆ ಸಂಬಂಧ ಅಂತೂ ನನ್ನ ಮಗಕ್ಕೆ ಹೋಗೋಕೆ ಇಷ್ಟ ಅನ್ನೋದಿದ್ದಿಲ್ಲ ರೀ. ಆಮೇಲೆ ನಾನು ಇದು ಮಾಡಿದೆ, ಹೊಸ ಅಧ್ಯಯನ ವರ್ಷ ಎಲ್ಲ ನಾವು ಪೂಜೆ ಮಿಸ್ ಮಾಡಬಾರ್ದು ಅಂಥೇಳಿ. ನಾವು ದೊಡ್ಡ ಮಕ್ಕಳಿಗೆ ನಾವು ಒಳ್ಳೆ ಕೆಲಸ ಮಾಡೋ ಹೊತ್ನ್ಯಾಗ ಅವ್ರಿಗೆ ಇದು ಇರುತ್ತೆ ರೀ, ನಾವು ಅದನ್ನು ಮೋಟಿವೇಶನ್ ಕೊಡಬೇಕಾಗತ್ತೆ. ಆಮೇಲೆ ಹೇಳಿದ್ಮೇಲೆ ಅವ ಹ್ಞೂ ಅಂದ. ಆಮೇಲೆ ಸ್ಕೂಲ್ ಬಸ್ಸನ್ನು ಇತ್ತು ರೀ, ಮನೆ ಹತ್ರ ಬರುತ್ತೆ. ಸ್ಕೂಲ್ ಬಸ್ನೊಳಗೆ ಅವ ಹೋದ. ಆಮೇಲೆ ನಾನು ಸಣ್ಣ ಮಗನ ಕರ್ಕೊಂಡು ನಮ್ಮ ಮನೆಯವ್ರ ಜೊತೆ ಗಾಡಿ ಮೇಲೆ ನಾನು ಹೋದ್ವಿ. ಹಾಗಾಗಿ ಪೂಜೆ ಎಲ್ಲ ಭಾಳ ಚಲೋ ಇತ್ತು ರೀ, ಭಾಳ ಇದಾತ. ಆಮೇಲೆ ಪೂಜೆ ಮುಗಿದ್ಮೇಲೆ ಪ್ರಸಾದ ಸಿಕ್ತು. ಆಮೇಲೆ ನಾವು ವಾಪಸ್ಸು ಸ್ಕೂಲ್ ಬಸ್ಸಿನೊಳಗೆ ಬಂದ್ವಿ. ಮಳೆ ಸಾಕಷ್ಟು ಇತ್ತು ರೀ, ಮಳೆಯೊಳಗೆ ಅಷ್ಟೇನು ಇದಾಗಲಿಲ್ಲ. ಆದರೆ ಸ್ಕೂಲ್ ಬಸ್ ಇಳಿದು ನಾವು ವಾಪಸ್ಸು ಮನೆ ಕಡೆ ಬರೋ ಹೊತ್ನಾಗ ಸ್ವಲ್ಪ ನೆನೆದ್ವಿ ಮಳೆಯೊಳಗೆ. ಅಷ್ಟೇ ಇದಾತು ರೀ. ವೀಕ್ಷಕರೇ, ಇದೊಂದು ಸಣ್ಣ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಯಾರು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಇಂಥ ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ.